ನಮಸ್ಕಾರ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯ ರಘುನಾಥ. ಗುಜರಾತ್ ರಾಜ್ಯಸಭಾ ಚುನಾವಣಾ ಫಲಿತಾಂಶ ಹೊರಬೀಳಬೇಕಿತ್ತು 6 ಗಂಟೆಗೆ. ಆದರೆ ಫಲಿತಾಂಶ ತಡವಾಗಿ ಬರೋ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಇನ್ನು ಮತ ಎಣಿಕೆ ಕಾರ್ಯ ಶುರುವಾಗಿಲ್ಲ. 6 ಗಂಟೆಗೆ ಫಲಿತಾಂಶ ಹೊರಬೀಳಬೇಕಿತ್ತು. ಆದ್ರೆ ಯಾವುದೇ ಕ್ಷಣದಲ್ಲಿ ಮತ ಎಣಿಕೆ ಕಾರ್ಯ ಶುರುವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆದ್ರೆ ಚುನಾವಣೆ ಫಲಿತಾಂಶ 6 ಗಂಟೆಗೆ ಬರಬೇಕಿತ್ತು, ಆದ್ರೆ ಇನ್ನೂ ಬಂದಿಲ್ಲ. ಕಾಂಗ್ರೆಸ್ ದೂರಿನ ಹಿನ್ನೆಲೆಯಲ್ಲಿ ಮತ ಎಣಿಕೆ ಕಾರ್ಯ ಸ್ಥಗಿತಗೊಂಡಿದೆ. ಮತ ಎಣಿಕೆ ಕಾರ್ಯ ಮತ್ತೆ ಶುರುವಾಗದ ಹಿನ್ನೆಲೆಯಲ್ಲಿ ಫಲಿತಾಂಶ ತಡವಾಗುವ ಸಾಧ್ಯತೆ ಇದೆ. ಏನು ರಾಜ್ಯಸಭಾ ಚುನಾವಣೆ ಫಲಿತಾಂಶ ಹೊರಬೀಳಬೇಕಿತ್ತು, ಆದ್ರೆ ಕಾಂಗ್ರೆಸ್ ದೂರಿನ ಅನ್ವಯ ಫಲಿತಾಂಶ ತಡವಾಗಿ ಬರೋ ಸಾಧ್ಯತೆ ಇದೆ. ಒಂದು ಕಡೆ ಕಾಂಗ್ರೆಸ್ ದೂರನ್ನ ನೀಡಿದೆ, ಚುನಾವಣೆ ರದ್ದು ಮಾಡಬೇಕು, ಬಿಜೆಪಿ ಹಲವು ಅಕ್ರಮ ಎಸಗಿದೆ, ಕೂಡಲೇ ಫಲಿತಾಂಶ ತಡೆ ಹಿಡಿಬೇಕು ಅಂತ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ದೂರನ್ನ ನೀಡಿತ್ತು. ಆ ದೂರಿನ ಹಿನ್ನೆಲೆಯಲ್ಲಿ ಫಲಿತಾಂಶ ತಡವಾಗಿ ಬರುವ ಸಾಧ್ಯತೆ ಇದೆ. ಕಾಂಗ್ರೆಸ್ ದೂರಿನ ಹಿನ್ನೆಲೆಯಲ್ಲಿ ಮತ ಎಣಿಕೆ ಕಾರ್ಯ ಸ್ಥಗಿತಗೊಂಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಬರಬಹುದು. ಯಾಕಂದ್ರೆ ಈಗಾಗಲೇ ಮತ ಎಣಿಕೆ ಕಾರ್ಯ ಮತ್ತೆ ಶುರುವಾಗದ ಹಿನ್ನೆಲೆಯಲ್ಲಿ ಫಲಿತಾಂಶ ತಡವಾಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕುತೂಹಲ ಹುಟ್ಟಿಸ್ತಿದೆ ಗುಜರಾತ್ ರಾಜ್ಯಸಭಾ ಚುನಾವಣೆ. ಈಗಾಗಲೇ ಫಲಿತಾಂಶ ಹೊರಬರಬೇಕಿತ್ತು, ಆದರೆ ಕಾಂಗ್ರೆಸ್ ದೂರಿನ ಅನ್ವಯ ಚುನಾವಣೆ ಫಲಿತಾಂಶ ತಡವಾಗಿ ಬರುವ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಕಾಂಗ್ರೆಸ್ ದೂರನ್ನ ಈಗಾಗಲೇ ಕೇಂದ್ರ ಇದಕ್ಕೆ ಕಳಿಸಿದ್ದಾರೆ. ಬಿಜೆಪಿಗೆ ಮತ ಹಾಕಿದ 2 ಶಾಸಕರನ್ನ ವಜಾ ಮಾಡುವಂತೆ ಈಗ ಕಾಂಗ್ರೆಸ್ ಕೋರಿದೆ. ಕಾಂಗ್ರೆಸ್ ದೂರನ್ನ ಕೇಂದ್ರ ಚುನಾವಣಾ ಆಯೋಗ ಸೀರಿಯಸ್ ಆಗಿ ಪರಿಶೀಲಿಸಿದೆ. ಹಾಗಾಗಿ ಚುನಾವಣಾ ಫಲಿತಾಂಶ ತಡವಾಗಿ ಬರುವ ಸಾಧ್ಯತೆ ಇದೆ. ಗುಜರಾತ್ನಿಂದ ರಾಜ್ಯಸಭೆಗೆ ನುಡಿದ ಚುನಾವಣೆ ವಿಚಾರವಾಗಿ ಕಾಂಗ್ರೆಸ್ ದೂರನ್ನ ನೀಡಿತು. ಬಿಜೆಪಿ ಅಕ್ರಮ ಎಸಗಿದೆ, ಆ ದೂರನ್ನ ಸೀರಿಯಸ್ ಆಗಿ ಪರಿಗಣಿಸಬೇಕು ಅಂತ ಚುನಾವಣಾ ಆಯೋಗಕ್ಕೆ ಪತ್ರವನ್ನ ಬರೆದಿದ್ರು. ಆ ಚುನಾವಣಾ ಆಯೋಗಕ್ಕೆ ಈಗ ಚುನಾವಣಾ ಅಧಿಕಾರಿಗಳು ಕಳಿಸಿದ್ದಾರೆ. ಬಿಜೆಪಿಗೆ ಮತ ಹಾಕಿದ 2 ಶಾಸಕರನ್ನ ವಜಾ ಮಾಡುವಂತೆ ಕಾಂಗ್ರೆಸ್ ಕೇಳ್ಕೊಂಡಿತ್ತು. ಕಾಂಗ್ರೆಸ್ ದೂರನ್ನ ಕೇಂದ್ರ ಚುನಾವಣಾ ಆಯೋಗ ಪರಿಶೀಲಿಸಿದೆ. ಹೀಗಾಗಿ ಚುನಾವಣೆ ಫಲಿತಾಂಶ 6 ಗಂಟೆಗೆ ಬರಬೇಕಿತ್ತು, ಅದು ತಡವಾಗಿ ಬರುವ ಸಾಧ್ಯತೆ ಇದೆ. ಒಟ್ಟಾರೆ ಫಲಿತಾಂಶ 6 ಗಂಟೆ ಬರಬೇಕಾಗಿದ್ದು, ಇದರಲ್ಲಿ ಸಾಕಷ್ಟು ಅಕ್ರಮ ಎಸಗಿದೆ ಅಂತ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಸರ್ಕಾರ ಪತ್ರವನ್ನ ಬರೆದಿತ್ತು. ಈಗ ಚುನಾವಣೆ ರದ್ದು ಮಾಡಿ ಬಿಜೆಪಿ ಹಲವು ಅಕ್ರಮ ಎಸಗಿದೆ, ಕೂಡಲೇ ಫಲಿತಾಂಶವನ್ನ ತಡೆ ಹಿಡಿಯಿರಿ ಅಂತ ಚುನಾವಣೆಗೆ ಪತ್ರವನ್ನ ಬರೆದಿತ್ತು. ಆ ಹಿನ್ನೆಲೆಯಲ್ಲಿ ಫಲಿತಾಂಶ ತಡವಾಗಿ ಬರುವ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಏನ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಬನ್ನಿ. ಗುಜರಾತ್ನ ಕಾಂಗ್ರೆಸ್ ಶಾಸಕರ ರೆಸಾರ್ಟ್ ಉಸ್ತುವಾರಿ ವಹಿಸಿದ ಡಿಕೆ ಶಿವಕುಮಾರ್ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ರಾಜ್ಯಸಭಾ ಚುನಾವಣಾ ಫಲಿತಾಂಶದ ಹೈ ಡ್ರಾಮಾ ಬಗ್ಗೆ ಸಚಿವ ಡಿಕೆಶಿ ಮೊದಲ ರಿಯಾಕ್ಷನ್ ಪಬ್ಲಿಕ್ ಟಿವಿಗೆ ನೀಡಿದ್ದಾರೆ. ಫಲಿತಾಂಶ ಟಚ್ ಅಂಡ್ ಗೋ ರೀತಿ ಇದೆ, ಹೀಗಾಗಿ ಚುನಾವಣೆ ಫಲಿತಾಂಶ ಬರುವವರೆಗೂ ಕಾರಣ ಅಂತ ಕೂಡ ಹೇಳಿದ್ದಾರೆ. ಈಗಷ್ಟೇ ಅಹಮದ್ ಪಟೇಲ್ ಜೊತೆ ದೂರವಾಣಿ ಮೂಲಕ ಮಾತನಾಡಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಪಬ್ಲಿಕ್ ಟಿವಿಗೆ ತಿಳಿಸಿದ್ದಾರೆ. ಅಂತಿಮ ಫಲಿತಾಂಶ ಬರಲಿ ನೋಡೋಣ ಅಂತ ಸಚಿವ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ನಿಮಿಷದ ಮುಂಚಿತವಾಗಿ ಅಹಮದ್ ಪಟೇಲ್ ಹತ್ರ ಮಾತಾಡಿದ್ರು. ಇನ್ನ ಸ್ವಲ್ಪ ತಕರಾರು ನಡೀತಾ ಇದೆ, ಬಹಳ ಟಚ್ ಅಂಡ್ ಗೋ ಇದೆ ಅಂತ ಹೇಳಿದ್ರು. ಅವ್ರು ಹಿಡಿದ ಪದ ಹೇಳ್ತಾ ಇದ್ವಿ, ಟಚ್ ಅಂಡ್ ಗೋ ಇದೆ, ಸ್ವಲ್ಪ ಟೆಕ್ನಿಕಲ್ ಮೇಲೆ ವೋಟಿಂಗ್ ನಮಗೆ ಕೊಡಬೇಕಾಗಿದೆ.
ಆ ವಿಚಾರದಲ್ಲಿ. ಯಾಕೆಂದ್ರೆ ಕ್ಯಾಂಡಿಡೇಟ್ಗೆ ಬಿಟ್ಟು ಏಜೆಂಟ್ ಬಿಟ್ಟು ಬೇರೆಯವ್ರಿಗೆ ವೋಟ್ ತೋರ್ಸಂಗಿಲ್ಲ. ಆ ವಿಚಾರ ಕೂಡ ಅವರು ನನಗೆ ತಿಳಿಸಿದ್ರು. ಸೊ ಅಧಿಕಾರ ಬಹಳ ದುರುಪಯೋಗಗಳು ಆಗ್ತಾ ಇದೆ ಅನ್ನೋ ಒಂದು ವಿಚಾರ ಕೂಡ ತಿಳಿಸಿದ್ರು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಅವರು ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ನಾನು ಈ 1 ನಿಮಿಷದ ಮುಂಚಿತವಾಗಿ ಅಹಮದ್ ಪಟೇಲ್ ಹತ್ರ ಮಾತಾಡಿದ್ರು. ಇನ್ನ ಸ್ವಲ್ಪ ತಕರಾರು ನಡೀತಾ ಇದೆ, ಬಹಳ ಟಚ್ ಅಂಡ್ ಗೋ ಇದೆ ಅಂತ ಹೇಳಿದ್ರು. ಅವ್ರು ಹಿಡಿದ ಪದ ಹೇಳ್ತಾ ಇದ್ರು, ಟಚ್ ಅಂಡ್ ಗೋ ಇದೆ, ಸ್ವಲ್ಪ ಟೆಕ್ನಿಕಲ್ ಮೇಲೆ ವೋಟಿಂಗ್ ನಮಗೆ ಕೊಡಬೇಕಾಗಿದೆ ಆ ವಿಚಾರದಲ್ಲಿ. ಯಾಕೆಂದ್ರೆ ಕ್ಯಾಂಡಿಡೇಟ್ಗೆ ಬಿಟ್ಟು ಏಜೆಂಟ್ ಬಿಟ್ಟು ಬೇರೆಯವ್ರಿಗೆ ವೋಟ್ ತೋರ್ಸಂಗಿಲ್ಲ. ಆ ವಿಚಾರ ಕೂಡ ಅವರು ನನಗೆ ತಿಳಿಸಿದ್ರು. ಸೊ ಅಧಿಕಾರ ಬಹಳ ದುರುಪಯೋಗಗಳು ಆಗ್ತಾ ಇದೆ ಅನ್ನೋ ಒಂದು ವಿಚಾರ ಕೂಡ ತಿಳಿಸಿದ್ರು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಅವರು ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಗುಜರಾತ್ ರಾಜ್ಯಸಭೆ ಚುನಾವಣಾ ಫಲಿತಾಂಶದ ವಿಚಾರವಾಗಿ ಡಿಕೆಶಿ ಅವರು ಪಬ್ಲಿಕ್ ಟಿವಿಗೆ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನ್ ಹೇಳೋದು ಡಿಕೆಶಿ ಅವರು? ದಿವ್ಯಾ, ಪ್ರಮುಖವಾಗಿ ಏನು ರಾಜ್ಯಸಭೆ ಚುನಾವಣೆ ನಡೀತಾ ಇದೆ ಗುಜರಾತ್ನಲ್ಲಿ, ಅಹಮದ್ ಪಟೇಲ್ ಅವರ ಗೆಲುವಿನ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರು ರಿಯಾಕ್ಷನ್ ನೀಡಿರುವಂತದ್ದು. ಅಲ್ಲದೆ ಏನು ಮಾಧ್ಯಮಗಳ ಮುಂದೆ ಬಂದು ಹೇಳಿದ ಸಂದರ್ಭದಲ್ಲಿ ಈಗಷ್ಟೇ ನಾನು ಅಹಮದ್ ಪಟೇಲ್ ಅವರ ಜೊತೆ ಮಾತನಾಡಿದ್ದೇನೆ ಅನ್ನುವಂಥದ್ದು. ರಿಸಲ್ಟ್ ಟಚ್ ಅಂಡ್ ಗೋ ರೀತಿ ಆಗಿದೆ ಅನ್ನುವಂತಹ ಮಾತುಗಳನ್ನ ಡಿಕೆ ಶಿವಕುಮಾರ್ ಅವರು ಅಹಮದ್ ಪಟೇಲ್ ಅವರಿಗೆ ಹೇಳಿದ್ರು ಅನ್ನೋ ಮಾತುಗಳನ್ನ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಅಲ್ಲದೆ ಏನು ಅಧಿಕಾರದ ದುರ್ಬಳಕೆ ಆಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ಅಹಮದ್ ಪಟೇಲ್ ಅವರು ತಿಳಿಸಿದ್ದಾರೆ ಅನ್ನುವಂತಹ ವಿಚಾರವನ್ನ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು. ಅಲ್ಲದೆ ಈಗಲೂ ಕೂಡ ಇನ್ನೂ ಕೌಂಟಿಂಗ್ ನಡೀತಿರುವಂತದ್ದು. ಅಹಮದ್ ಪಟೇಲ್ ಅವರು ಗೆಲ್ಲುವಂತಹ ವಿಶ್ವಾಸ ನನಗೆ ಇದೆ ಅನ್ನುವಂತಹ ವಿಶ್ವಾಸವನ್ನ ಡಿಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ದಾರೆ. ದಿವ್ಯಾ, ಓಕೆ, ಒಟ್ಟಾರೆ ಏನು ಈ ಚುನಾವಣೆ ಫಲಿತಾಂಶದಲ್ಲಿ ಸಾಕಷ್ಟು ಹೈ ಡ್ರಾಮಾಗಳೇ ನಡೀತಾ ಇದಾವೆ. ಈ ವಿಚಾರವಾಗಿ ಡಿಕೆ ಶಿವಕುಮಾರ್ ಏನಂತ ಪ್ರತಿಕ್ರಿಯೆಯನ್ನ ನೀಡಿದ್ರು? ದಿವ್ಯಾ, ನಾನು ಈಗಾಗಲೇ ಹೇಳಿದಾಗೆ ಸ್ವತಃ ಅಹಮದ್ ಪಟೇಲ್ ಅವರ ಜೊತೆನೆ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿರುವಂತದ್ದು. ಅವ್ರು ಹೇಳಿದಂತ ಅಲ್ಲಿ ಸಿಕ್ಕಾಪಟ್ಟೆ ಹೈಡ್ರಾಮಾಗಳು ನಡೀತಿದ್ದಾವೆ, ಟೆಕ್ನಿಕಲ್ ರೀಸನ್ಗಳು ಕೂಡ, ಟೆಕ್ನಿಕಲ್ ವಿಚಾರಗಳು ಕೂಡ ಅಲ್ಲಿ ನಡೀತಿರುವಂತದ್ದು. ಮತ್ತೆ ವೋಟ್ ಹಾಕುವಂತ ಸಂದರ್ಭದಲ್ಲಿ ತಮ್ಮ ಏಜೆಂಟ್ಗಳಿಗೆ ಬಿಟ್ಟು ಬೇರೆಯವರಿಗೆ ತೋರಿಸುವಂತಿಲ್ಲ, ಈ ರೀತಿಯಾದಂತಹ ಹೈಡ್ರಾಮಾಗಳು ಅಲ್ಲಿ ನಡೆದಿರುವಂತದ್ದು. ಸೊ ಇದೆಲ್ಲದಕ್ಕೂ ಕಾರಣ ಒಂದು ಹಂತದಲ್ಲಿ ಅಧಿಕಾರ ದುರ್ಬಳಕೆ ಆಗಿದೆ ಅನ್ನುವಂತಹ ವಿಚಾರಗಳು ಅಲ್ಲಿ ಪ್ರಸ್ತಾಪವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿರುವಂತದ್ದು. ಸೊ ಹಾಗಾಗಿ ಇನ್ನು ನಾನು ಕಾದು ನೋಡುವಂತಹ ತಂತ್ರಕ್ಕೆ ಹೋಗಿದ್ದೇನೆ. ವಿಶ್ವಾಸ ಇದೆ ಅನ್ನುವಂತ ಮಾತುಗಳನ್ನ ಡಿ.ಕೆ. ಶಿವಕುಮಾರ್ ಹೇಳಿರುವಂತದ್ದು. ಬಹುಶಃ ಫಲಿತಾಂಶ ಬಂದ ನಂತರ ಡಿ.ಕೆ. ಶಿವಕುಮಾರ್ ಅವರು ಗೆಲುವು ಅಥವಾ ಸೋಲಿನ ಬಗ್ಗೆ ರಿಯಾಕ್ಷನ್ ಕೊಡೋರಿದ್ದಾರೆ. ದಿವ್ಯಾ, ಓಕೆ, ಏನ್ ಅಹಮದ್ ಪಟೇಲ್ ಅವರು ಡಿ.ಕೆ. ಶಿವರ್ ಕಾಲ್ ಮಾಡಿದ್ರು, ಟಚ್ ಅಂಡ್ ಗೋ ರೀತಿ ಇದೆ ಅಂದ್ರೆ ಯಾವ ತರ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಶ್ರೀನಿವಾಸ್? ದಿವ್ಯಾ, ನಾನು ಈಗಾಗಲೇ ಹೇಳಿದಾಗೆ ಏನು ರಾಜ್ಯಸಭಾ ಚುನಾವಣೆಯಲ್ಲಿ ಏಜೆಂಟ್ ಯಾರಿರ್ತಾರೋ ಅವ್ರಿಗೆ ಮಾತ್ರ ನಾವು ಯಾರಿಗೆ ವೋಟ್ ಅನ್ನ ಹಾಕ್ತೀವಿ ಅನ್ನೋದನ್ನ ತೋರಿಸ್ಬೇಕು. ಆದ್ರೆ ಗುಜರಾತ್ನ ಈ ಒಂದು ವೋಟಿಂಗ್ ವಿಚಾರದಲ್ಲಿ ಒಂದಿಷ್ಟು ಆ ಕಡೆ ಈ ಕಡೆ ಟೆಕ್ನಿಕಲ್ ಆಗಿರುವಂತದ್ದು ಮತ್ತೆ ಬೇರೆಯವರಿಗೆ ತೋರ್ಸಾಕಿದ್ದಾರೆ ಅನ್ನೋ ವಿಚಾರಗಳನ್ನ ಅಹಮದ್ ಪಟೇಲ್ ಅವರು ತಿಳಿಸಿದ್ದಾರೆ ಅನ್ನೋ ಒಂದು ಮಾತುಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತದ್ದು. ಇದೇ ವಿಚಾರ ಅದು ಟೆಕ್ನಿಕಲಿ ಯಾವ ರೀತಿಯಾಗಿ ಸಿಂಧುತ್ವ ಅಥವಾ ಅಸಿಂಧುತ್ವ ಆಗುತ್ತೆ ಅನ್ನೋಂತಹ ವಿಚಾರಗಳೇ ಇಲ್ಲಿ ಪ್ರಮುಖವಾಗಿರುವಂತದ್ದು. ಸೊ ಆ ವಿಚಾರವನ್ನ ಮುಂದಿಟ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತದ್ದು. ದಿವ್ಯಾ, ಓಕೆ ಶ್ರೀನಿವಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಒಂದ್ ಕಡೆ ಏನು ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಿದ್ರೆ, ಇನ್ನೊಂದು ಕಡೆ ಬಿಜೆಪಿಯವರು ಕೂಡ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಏನು ಈ ಹಿಂದೆ ಕಾಂಗ್ರೆಸ್ನವರು ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಿದ್ರು, ಬಿಜೆಪಿ ಅಕ್ರಮ ಎಸಗಿದೆ ಅನ್ನೋ ರೀತಿ ಏನೋ ಪತ್ರವನ್ನ ಬರೆದಿದ್ರು. ತಾತ್ಕಾಲಿಕವಾಗಿ ಫಲಿತಾಂಶವನ್ನ ಏನು ಚುನಾವಣೆಗೆ ತಡೆ ಹಿಡಿದಿತ್ತು. ಗುಜರಾತ್ನಿಂದ ರಾಜ್ಯಸಭೆ ಚುನಾವಣೆ ಫಲಿತಾಂಶ ಸಂಬಂಧಪಟ್ಟಂತೆ ತಾತ್ಕಾಲಿಕವಾಗಿ ಫಲಿತಾಂಶವನ್ನ ತಡೆ ಹಿಡಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪ್ರತಿಯಾಗಿ ಬಿಜೆಪಿ ರಣತಂತ್ರವನ್ನ ರೂಪಿಸಿದೆ. ಬಿಜೆಪಿ ಕೂಡ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಈಗ ಬಿಜೆಪಿ ನಿಯೋಗ ಹೊರಟಿದೆ. ಏನು ಈ ಹಿಂದೆ ಕಾಂಗ್ರೆಸ್ ದೂರನ್ನ ನೀಡಿತು, ಬಿಜೆಪಿ ಹಲವು ಅಕ್ರಮ ಎಸಗಿದೆ, ಕೂಡಲೇ ಫಲಿತಾಂಶವನ್ನ ತಡೆ ಹಿಡಿಬೇಕು ಅಂತ ಚುನಾವಣೆಗೆ ಪತ್ರವನ್ನ ಬರೆದಿದ್ರು. ಈ ವಿಚಾರವಾಗಿ ಬಿಜೆಪಿಯವರು ಕೂಡ ರಣತಂತ್ರವನ್ನ ರೂಪಿಸಿದ್ದಾರೆ. ಒಟ್ಟಾರೆ ಕ್ಷಣ ಕ್ಷಣಕ್ಕೂ ರಾಜ್ಯಸಭೆ ಚುನಾವಣೆ ಫಲಿತಾಂಶಕ್ಕೆ ಕುತೂಹಲ ಕೆರಳಿಸಿದೆ. ಒಟ್ಟಾರೆ ಏನಾಗುತ್ತೆ ಅನ್ನೋದನ್ನ ಸಹಜವಾಗಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ. ಒಟ್ಟಾರೆ ಹೈ ಡ್ರಾಮಾ ಅಂತೂ ಕೂಡ ಜೋರಾಗಿ ನಡೀತಿದೆ. ಒಂದ್ ಕಡೆ
ಸೋನಿಯಾ ಗಾಂಧಿ ಅವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಅನಾರೋಗ್ಯದಿಂದ ಗೈರಾಗಿದ್ದಾರೆ. ಈಗ ಆ ಸಭೆಯಲ್ಲಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್ ನಡುಗುಂದಿ. ಎಸ್ ಶಬೀರ್, ಒಂದ್ ಕಡೆ ರಾಜ್ಯಸಭೆ ಚುನಾವಣಾ ಫಲಿತಾಂಶ ಬರೋದು ತುಂಬಾ ತಡ ಆಗ್ತಿದೆ, ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಇನ್ನೊಂದು ಕಡೆ ಅಡ್ಡ ಮತದಾನ ಆಗ್ತಿದೆ. ಈ ರೀತಿ ಎಲ್ಲ ಪತ್ರಗಳನ್ನು ಕೂಡ ಕಾಂಗ್ರೆಸ್ ಬರೆದಿದೆ ಚುನಾವಣಾ ಆಯೋಗಕ್ಕೆ. ಈ ವಿಚಾರವಾಗಿ ರಣತಂತ್ರವನ್ನ ಬಿಜೆಪಿ ಕೂಡ ಪತ್ರವನ್ನ ಬರೆದಿದ್ದಾರೆ ಚುನಾವಣಾ ಆಯೋಗಕ್ಕೆ. ಒಟ್ಟಾರೆ ಸಖತ್ ಹೈಡ್ರಾಮಾನೇ ನಡೀತಾ ಇದೆ. ಇದರ ಜೊತೆಗೆ ಸೋನಿಯಾ ಗಾಂಧಿ ಅವರು ಕೂಡ ಸಭೆಯನ್ನ ನಡೆಸಿದ್ದಾರೆ. ಆ ಸಭೆಯಲ್ಲಿ ಏನಾಗ್ತಿದೆ? ದಿವ್ಯಾ, ಈಗ ಸಭೆ ನಡೆದು ಒಂದು 10-15 ನಿಮಿಷದಿಂದ ಈಗಾಗಲೇ ಸಭೆ ನಡೀತಿರುವಂತದ್ದು. ಸೋನಿಯಾ ಗಾಂಧಿ ಕೂಡ ಈ ಸಭೆಯ ನೇತೃತ್ವವನ್ನ ವಹಿಸಿಕೊಂಡಿರುವಂತದ್ದು. ಸಂಜೆಯಿಂದ ಆದಂತ ಡೆವಲಪ್ಮೆಂಟ್ಗಳೇನಿದಾವೆ, ಬೆಳವಣಿಗೆಗಳೇನಿದಾವೆ, ಆ ಎಲ್ಲ ಬೆಳವಣಿಗೆಗಳ ಕುರಿತು ಈಗ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಏನು ಬಿಜೆಪಿ ಕಾಂಗ್ರೆಸ್ ಕೂಡ ಸಾಕಷ್ಟು ಗೆಲುವಿಗೆ ಹರಸಾಹಸವನ್ನ ಪಟ್ಟಿತ್ತು, ಸಾಕಷ್ಟು ರಣತಂತ್ರವನ್ನ ಹೇರಿ ತನ್ನ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನವನ್ನು ಮಾಡಿತ್ತು. ಅದಾದ ಬಳಿಕವೂ ಕೂಡ ಅಡ್ಡದ ಮತದಾನವಾಗಿರುವಂತದ್ದು. ಜೊತೆಗೆ ಏನು ಕಾಂಗ್ರೆಸ್ ಹಾಲ್ ನಲ್ಲಿ ಬಿಜೆಪಿಯ ಬೂತ್ ಏಜೆಂಟ್ಗೆ ಕಾಂಗ್ರೆಸ್ನ ಶಾಸಕರು ಚುನಾವಣಾ ಪತ್ರವನ್ನ ತೋರಿಸಿ ಬಿಜೆಪಿಗೆ ಮತ ಹಾಕಿರುವುದಾಗಿ ಹೇಳಿ ಒಂದು ಮತವನ್ನ ಚಲಾಯಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಚುನಾವಣಾ ಆಯೋಗಕ್ಕೂ ಕೂಡ ಈಗ ದೂರನ್ನ ಸಲ್ಲಿಸಿರುವಂತದ್ದು. ಇದಾದ ಬಳಿಕ ಮುಂದಿನ ಕ್ರಮಗಳನ್ನ ಹೇಗೆ ತಗೋಬೇಕು, ಕಾಂಗ್ರೆಸ್ ಈ ಸವಾಲನ್ನ ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಚರ್ಚೆ ನಡೆಯುತ್ತೆ ಅಂತ ಈಗ ಮಾಹಿತಿ ಲಭ್ಯವಾಗಿರುವಂತದ್ದು. ದಿವ್ಯಾ, ಓಕೆ, ಒಟ್ಟಾರೆ ಈಗ ಕಾಂಗ್ರೆಸ್ನವರ ಕಾನ್ಫಿಡೆನ್ಸ್ ಲೆವೆಲ್ ಯಾವ ರೀತಿ ಇದೆ? ಇನ್ನು ಯಾಕಂದ್ರೆ ತಡವಾಗಿ ಫಲಿತಾಂಶ ಹೊರಬೀಳುವ ಸಾಧ್ಯತೆ ಇದೆ. ಸೊ ಈಗ ಸದ್ಯದ ಪರಿಸ್ಥಿತಿ ನೋಡಿದಾಗ ಕಾಂಗ್ರೆಸ್ ಯಾವ ಕಾನ್ಫಿಡೆನ್ಸ್ ಲೆವೆಲ್ ಹೇಗಿದೆ ಶಬೀರ್? ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ ದಿವ್ಯಾ, ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ಬಿಜೆಪಿ ಕೂಡ ಸಾಕಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಇರುವಂತದ್ದು. ಯಾಕಂದ್ರೆ ಒಟ್ಟು 3 ಸ್ಥಾನಗಳು ಈಗ ರಾಜ್ಯಸಭೆಗೆ ಚುನಾವಣೆಗೆ ನಡೀತಿರುವಂತದ್ದು. ಆದ್ರೆ ಬಿಜೆಪಿ 2 ಸ್ಥಾನಗಳನ್ನ ನಿರಾಯಸವಾಗಿ ಗೆಲ್ಲುವಂತದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಬಾಕಿ ಉಳಿದಿರುವಂತ 1 ಸ್ಥಾನಕ್ಕೆ ಈಗ ಸಖತ್ ಫೈಟ್ ನಡೆದಿರುವಂತದ್ದು. ನಾವು ಅಂಕಿ ಅಂಶಗಳನ್ನು ಕೂಡ ಒಂದಿಷ್ಟು ಗಮನಿಸ್ಬಿಟ್ರೆ ಯಾವ ರೀತಿ ಒಂದು ಫೈಟ್ 2 ಪಕ್ಷಗಳ ನಡುವೆ ನಡೆಯುತ್ತಿದೆ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಒಂದು ಪ್ರಮುಖ ಅಂಶ ಏನಂದ್ರೆ ಕಾಂಗ್ರೆಸ್ನ ನಾವು ಬಲವನ್ನ ನಾವು ನೋಡೋದಾದ್ರೆ ಕಾಂಗ್ರೆಸ್ನ ಒಟ್ಟು ಶಾಸಕರು ಓಕೆ ಶಬೀರ್, ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀವಿ. ಗುಜರಾತ್ ಕಾಂಗ್ರೆಸ್ ಮುಖಂಡ ಗೋಯಲ್ ಅವರು ಮಾತನಾಡುತ್ತಿದ್ದಾರೆ. अर्जुन मोदवाड़ी और माताड्तिद्दारे बन्नी और येन मातनाड्तिद्दारे केळोण। उनके पास भारतीय जनता पार्टी के पास नंबर नहीं थे तो भी ऐसी तरह खरीद फरोख्त की राजनीति करके वो जीतना चाहते थे और इसलिए आज मॉर्निंग में भी यही कोशिश हुई कि जो हमारे कांग्रेस के एमएलए थे उनका वोट बीजेपी को दिखा रहे थे कि देखो आप मैंने आपको वोट दिया है। ऐसी तरह कभी नहीं चल सकता। ये इलेक्शन कमीशन का रूल के मुताबिक चलना चाहिए। हमने ऑब्जेक्शन किया था, 9:30 बजे सुबह लिया था, अभी तक उसका डिसीजन नहीं आया है। इलेक्शन कमीशन भी दबाव में, अगर दबाव में नहीं होता तो उसी समय जैसी तरह राजस्थान और हरियाणा दोनों जगह तुरंत ही ये वोट रद्द किया गया था। बैलेट बॉक्स में डालने के लिए भी मना कर दिया था, लेकिन यहाँ डालने दिया गया और आज काउंटिंग में लेने के लिए आग्रह भारतीय जनता पार्टी कर रही है। हम अभी भी अपेक्षा करते हैं कि जो भी घटना है पूरी वीडियो के सामने, ऐसा नहीं कि कोई छुपी जगह किया गया और ये वोट रद्द बातल हो गए। और वैसे भी इतनी खरीद फरोख्त के बाद भी कांग्रेस पार्टी 45 वोट लेकर जीत रही है, उसमें कोई सवाल नहीं। लेकिन जो न्याय है, हम न्याय के लिए बात कर रहे हैं, वो मिलना चाहिए। मॉर्निंग में 9:30 बजे हमने उसी समय पे उठाया था, वीडियो में रिकॉर्डेड है वो ऑब्जेक्शन। तुरंत ही आधे घंटे में हमने लिखित तौर पर दिया कि ये वोट रद्द बातल होना चाहिए, मॉर्निंग में दिया गया है, लेकिन अभी तक उसका डिसीजन नहीं आया है। ये दुर्भाग्यपूर्ण है कि इलेक्शन कमीशन पर भी कितना दबाव डाला जा रहा है। सबसे पहले जो प्रिसाइडिंग अफसर थे डीएम पटेल, उन्होंने कहा कि आप सबके सामने मैं वीडियो में देखूंगा और उसके बाद डिसीजन दूंगा, लेकिन तीनों कैंडिडेट्स भारतीय जनता पार्टी के आए, उन्होंने दबाव डाला। उसके बाद वो ज्वाइंटली जो वीडियो देखना था उन्होंने मना कर दिया और अपनी बात में से वो पीछे हटे। हम सब जानते हैं कि जो प्रिसाइडिंग अफसर है उसको दूसरी दफा एक्सटेंशन दिया गया, इसलिए वो दबाव में है। इसलिए
हम अपेक्षा करते हैं कि इलेक्शन कमीशन ऑफ इंडिया है, आज तक ऐसे दबाव में नहीं आए हैं, उनको दबाव में नहीं आना चाहिए। और विदेश क्या उनके वोट दिखाने के मामले में उन्होंने भी ऑब्जेक्शन किया है? हमें कोई प्रॉब्लम नहीं है, किसी ने भी वोट दिखाया है, हमने ये बात कही है, ये आरोप लगा रहे हैं, हमने कहा कि वीडियो देख लो, अगर किसी ने वोट दिखाया है कोई भी हो उसका रद्द होना चाहिए, सभी जगह रद्द हुआ। जी, कांग्रेस का हारने का सवाल ही नहीं है, हमारे पास आज पर्याप्त जितना वोट चाहिए उससे ज्यादा वोट आए थे और हम जीत रहे हैं। ये दोनों वोट अगर रद्द नहीं भी होते हैं तब भी कांग्रेस ये चुनाव जीत रही है। सरकार इलेक्शन कमीशन ऑफ इंडिया पर दबाव डाल रहे हैं, इसकी वजह से जो घटना सुबह 9:30 बजे हुई और उसी समय हमारा ऑब्जेक्शन हमने रिकॉर्ड किया, उसका डिसीजन अभी तक नहीं आया है। ಗುಜರಾತ್ ರಾಜ್ಯಸಭಾ ಚುನಾವಣೆ ಏನು ಅಡ್ಡ ಮತದಾನ ವಿಚಾರವಾಗಿ ಕಾಂಗ್ರೆಸ್ ದೂರನ್ನ ನೀಡಿದ್ದು, ಅದು ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಗುಜರಾತ್ನಿಂದ ರಾಜ್ಯಸಭೆಗೆ ನಡೆದ ಚುನಾವಣೆಯಲ್ಲಿ ಇಬ್ಬರು ಶಾಸಕರನ್ನ ವಜಾ ಮಾಡುವಂತೆ ಕಾಂಗ್ರೆಸ್ ದೂರನ್ನ ನೀಡಿದ್ದು, ಈಗ ಕಾಂಗ್ರೆಸ್ಗೆ ಭಾರಿ ಮುಖಭಂಗ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ದೂರನ್ನ ಚುನಾವಣೆ ಆಯೋಗ ವಜಾಗೊಳಿಸಿದೆ. ಏನು ಈ ಹಿಂದೆ ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಿತ್ತು, ಬಿಜೆಪಿ ಹಲವು ಅಕ್ರಮ ಎಸಗಿದೆ ಚುನಾವಣೆಯಲ್ಲಿ ಅಡ್ಡ ಮತದಾನ ವಿಚಾರವಾಗಿ ಏನು ಕಾಂಗ್ರೆಸ್ ದೂರನ್ನ ನೀಡಿತ್ತು, ಈಗ ಕಾಂಗ್ರೆಸ್ಗೆ ಮುಖಭಂಗ ಅಂತಾನೆ ಹೇಳಬಹುದು. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಕಾಂಗ್ರೆಸ್ಗೆ ಭಾರಿ ಮುಖಭಂಗ ಆಗಿದೆ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ದೂರನ್ನ ಈಗ ಚುನಾವಣಾ ಆಯೋಗ ವಜಾಗೊಳಿಸಿದೆ. ಏನ್ ಹೇಳ್ತೀರಾ ಶಬೀರ್? ಖಂಡಿತವಾಗ್ಲೂ ದಿವ್ಯಾ, ಈಗ ಅಂದ್ರೆ ಚುನಾವಣಾ ಆಯೋಗ ಯಾವ ನಿಯಮವನ್ನು ಆಧರಿಸಿ ಏನು ಕಾಂಗ್ರೆಸ್ ನೀಡಿದಂತ ಒಂದು ದೂರನ್ನ ವಜಾ ಮಾಡಿದೆ ಅಂತ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಸಿಗುವಂತ ಮಾಹಿತಿಯ ಪ್ರಕಾರ ಏನು ಕಾಂಗ್ರೆಸ್ ಏನು ಒಂದು ಅರ್ಜಿಯನ್ನ ಸಲ್ಲಿಸಿತ್ತು, ಆ ಅರ್ಜಿ ಅಂದ್ರೆ ದೂರನ್ನ ಸಲ್ಲಿಸಿತ್ತು, ಆ ದೂರನ್ನ ವಜಾ ಮಾಡಿರುವಂತದ್ದು ಏನು ಕಾಂಗ್ರೆಸ್ನ ಇಬ್ಬರು ಶಾಸಕರು ಬಿಜೆಪಿಯ ಬೂತ್ ಏಜೆಂಟ್ಗೆ ತೋರಿಸಿ ಮತವನ್ನ ಹಾಕಿದ್ರು. ಆ ಹಿನ್ನೆಲೆಯಲ್ಲಿ ಈ ಮತವನ್ನ ಅನೂರ್ಜಿತಗೊಳಿಸಬೇಕು ಮತ್ತು ಚುನಾವಣಾ ಪ್ರಕ್ರಿಯೆ ಅಂದ್ರೆ ಚುನಾವಣಾ ಮತ ಎಣಿಕೆಯ ಪ್ರಕ್ರಿಯೆಯನ್ನ ಮುಂದೂಡಬೇಕು. ಇಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗಿರುವಂತದ್ದು, ಆಪರೇಷನ್ ಹಸ್ತ ಆಗಿರುವಂತದ್ದು, ಸಾಕಷ್ಟು ಶಾಸಕರನ್ನ ಕಾನೂನು ಬಾಹಿರವಾಗಿ ಇಲ್ಲಿ ಅವರನ್ನ ಖರೀದಿ ಮಾಡುವಂತ ಕೆಲಸ ಕೂಡ ಬಿಜೆಪಿ ಮಾಡ್ತಾ ಇರುವಂತದ್ದು, ಅಧಿಕಾರ ದುರ್ಬಳಕೆಯ ಕೆಲಸವನ್ನ ಕೂಡ ಬಿಜೆಪಿ ಮಾಡ್ತಾ ಇರುವಂತದ್ದು. ಹಾಗಾಗಿ ರಾಜ್ಯಸಭೆ ಚುನಾವಣೆಯನ್ನ ಸದ್ಯಕ್ಕೆ ಸ್ಥಗಿತಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದು ಅರ್ಜಿಯನ್ನ ದೂರನ್ನ ದಾಖಲಿಸಿತ್ತು. ಈ ದೂರನ್ನು ಕೂಡ ಈಗ ಏನು ಚುನಾವಣಾ ಆಯೋಗ ಅನೂರ್ಜಿತಗೊಳಿಸಿರುವಂತದ್ದು, ವಜಾ ಮಾಡಿದ್ರಿಂದ ಸಾಕಷ್ಟು ದೊಡ್ಡ ಮಟ್ಟದ ಹಿನ್ನಡೆಯಾಗಿರುವಂತದ್ದು ದಿವ್ಯಾ. ಹಾಗಿದ್ರೆ ಅಡ್ಡ ಮತದಾನ ನಡೆದೇ ಇಲ್ಲ ಅಂತಾನಾ? ಖಂಡಿತವಾಗ್ಲೂ ಅಡ್ಡ ಮತದಾನ ನಡೆದಿದೆ. ಆದ್ರೆ ಚುನಾವಣಾ ಆಯೋಗ ತನ್ನ ನೀತಿ ನಿಯಮಗಳ ಪ್ರಕಾರ ಒಂದು ನಡೆಯನ್ನ ನಡಿಬೇಕಾಗುತ್ತೆ. ಯಾಕಂದ್ರೆ ಅಡ್ಡ ಮತದಾನ ನಡಿಬಹುದು, ಆದ್ರೆ ಈ ರಾಜ್ಯಸಭಾ ಚುನಾವಣೆಗೆ ಮತದಾನ ಮಾಡುವಂತದ್ದು ಆಯಾ ಶಾಸಕರ ಹಕ್ಕಾಗಿರುತ್ತೆ. ಅವರು ಯಾರಿಗ್ ಬೇಕಾದ್ರೂ ಕೂಡ ಮತದಾನವನ್ನ ಮಾಡಬಹುದು. ಏನು ರಾಜಕೀಯ ಪಕ್ಷಗಳು ಆಯಾ ಏನು ಒಂದು ಸದಸ್ಯರಿಗೆ ವಿಪ್ ಅನ್ನ ಜಾರಿ ಮಾಡುತ್ತೆ, ಅಫಿಷಿಯಲ್ ಆಗಿ ನಮ್ಮ ಪಕ್ಷಕ್ಕೆ ಒಂದು ಮತದಾನವನ್ನ ಮಾಡಬೇಕು ಅನ್ನೋ ಒಂದು ಕರಾರನ್ನ ಹಾಕಿರುತ್ತೆ. ಆದ್ರೆ ಫೈನಲಿ ಏನ್ ಬರೋದು ಅಂತದ್ದು ಆಯಾ ಶಾಸಕ ತನಗೆ ಇಷ್ಟವಾದಂತ ಅಭ್ಯರ್ಥಿಗೆ ಮತವನ್ನ ಚಲಾಯಿಸುವಂತ ಹಕ್ಕನ್ನ ಹೊಂದಿರ್ತಾನೆ. ಹಾಗಾಗಿ ಚುನಾವಣಾ ಆಯೋಗ ಕೂಡ ಅವರ ಮೇಲೆ ಯಾವುದೇ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾಹಿತಿಯನ್ನ ಈಗಾಗಲೇ ಕಾಂಗ್ರೆಸ್ಗೆ ರವಾನಿಸಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಅವರ ಶಾಸಕರ ಮೇಲೆ ಒಂದು ಕ್ರಮವನ್ನ ಕೈಗೊಳ್ಳಬಹುದೇ ವಿನಃ ಚುನಾವಣಾ ಆಯೋಗ ಅಂದ್ರೆ ಶಾಸಕರ ಮೇಲೆ ಅಡ್ಡ ಮತದಾನ ಮಾಡಿರುವಂತಹ ಶಾಸಕರ ಮೇಲೆ ಯಾವುದೇ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತ ಸ್ಪಷ್ಟಪಡಿಸಿರುವಂತದ್ದು ದಿವ್ಯಾ. ಈಗ ಇದರ ಪ್ರತಿಯಾಗಿ ಏನು ಬಿಜೆಪಿ ರಣತಂತ್ರ ರೂಪಿಸಿ ಅವರು ಕೂಡ ಈಗ ದೂರನ್ನ ನೀಡೋದಕ್ಕೆ ಹೊರಟಿದ್ದಾರೆ. ಚುನಾವಣಾ ಆಯೋಗಕ್ಕೆ ಏನ ದೂರನ್ನ ನೀಡ್ತಿದ್ದಾರೆ, ಏನಾಗಬಹುದು? ಹಾಗಿದ್ರೆ ಚುನಾವಣೆ ಫಲಿತಾಂಶ ನಾವು ಎಷ್ಟು ಗಂಟೆಗೆ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಶಬೀರ್? ಸದ್ಯಕ್ಕೆ ಈ ಹೈಡ್ರಾಮಾಗಳನ್ನ ನಾವು ನೋಡ್ತಾ ಇದ್ರೆ ಸದ್ಯಕ್ಕೆ ಚುನಾವಣಾ ಫಲಿತಾಂಶ ಸದ್ಯಕ್ಕೆ ಪ್ರಕಟವಾಗುವಂತದ್ದು ಸಾಕಷ್ಟು ವಿಳಂಬ ಆಗ್ತಾ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆವರೆಗೆ ಮತದಾನ ಪ್ರಕ್ರಿಯೆ, ಅದಾದ ಬಳಿಕ 5 ಗಂಟೆಯಿಂದ 1 ಗಂಟೆ ಇಲ್ಲ 2 ಗಂಟೆ ಒಳಗಡೆ ಫಲಿತಾಂಶ ಪ್ರಕಟ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಸದ್ಯಕ್ಕೆ ಸಂಜೆಯ ಮೇಲೆ ಆದಂತ ಡೆವಲಪ್ಮೆಂಟ್ಗಳನ್ನ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಹೋದ್ರೆ ಸದ್ಯಕ್ಕೆ 10 ಗಂಟೆ ಆದ್ರೂ ಕೂಡ ಏನು ಚುನಾವಣೆಯ ಫಲಿತಾಂಶ ಲಭ್ಯವಾಗುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಈಗಾಗಲೇ ಕಾಂಗ್ರೆಸ್ನ
ಒಂದು ದೂರನ್ನ ಈಗಾಗಲೇ ಏನು ಚುನಾವಣಾ ಆಯೋಗ ಏನು ಒಂದು ವಜಾ ಮಾಡಿರುವಂತದ್ದು. ಅದಾದ ಬಳಿಕ ಈಗ ಕಾಂಗ್ರೆಸ್ ಏನು ಬಿಜೆಪಿ ಕೂಡ ಒಂದು ದೂರನ್ನ ಸಲ್ಲಿಸಲಿಕ್ಕೆ ಹೋಗ್ತಾ ಇರುವಂತದ್ದು. ಕಾಂಗ್ರೆಸ್ ಸಲ್ಲಿಸಿರುವಂತಹ ದೂರನ್ನ ಪರಿಗಣಿಸಬಾರದು, ಸದ್ಯ ಈಗಾಗಿರುವಂತಹ ಮತಗಳನ್ನ ಪರಿಗಣಿಸಿ ಅಭ್ಯರ್ಥಿಯನ್ನ ಗೆಲುವಿನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬೇಕು ಅಂತ ತನ್ನ ಮನವಿಯನ್ನು ಕೂಡ ಈಗಾಗಲೇ ಬಿಜೆಪಿ ಮನವಿ ಮಾಡಲಿಕ್ಕೆ ಚುನಾವಣಾ ಆಯೋಗದತ್ತ ಹೊರಟಿರುವಂತದ್ದು. ದಿವ್ಯಾ, ಓಕೆ, ಹಾಗಿದ್ರೆ ಇನ್ನು ಮುಂದೆ ಕಾಂಗ್ರೆಸ್ ನಡೆ ಏನಾಗಬಹುದು? ಈಗ ಒಂದು ಕಡೆ ಅಹಮದ್ ಪಟೇಲ್ ಸೋಲು ಖಚಿತ ಅಂತ ಕೆಲವೊಂದು ಮಾಹಿತಿಗಳು ಬರ್ತಾ ಇದಾವೆ. ಈ ವಿಚಾರವಾಗಿ ಕಾಂಗ್ರೆಸ್ ಸೇರೋದು ಸಭೆ ಕೂಡ ಸೇರಿದ್ದಾರೆ. ಆ ಸಭೆಯಲ್ಲಿ ಏನೆಲ್ಲ ಈಗ ಚರ್ಚೆಗಳು ನಡೀತಾ ಇದಾವೆ? ಈಗ ದಿವ್ಯ, ಪ್ರಮುಖವಾಗಿ ಒಂದು ಅಂಶವನ್ನ ಗಮನಿಸಬೇಕಾಗುತ್ತೆ. ಅಹಮದ್ ಪಟೇಲ್ ಸೋಲ್ತಾರೆ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇರುವಂತದ್ದು. ಆದ್ರೆ ಏನು ಒಂದು ಕೊನೆಯ ಹಂತದ ಫೈಟ್ ಇದೆಲ್ಲ ಸಾಕಷ್ಟು ಕಠಿಣವಾಗಿರುವಂತದ್ದು. ಅಹಮದ್ ಪಟೇಲ್ ಮತ್ತು ಏನು ಬಿಜೆಪಿ ಅಭ್ಯರ್ಥಿಗೂ ಕೂಡ ಇಬ್ಬರು ನಡುವೆ ಏನು ಕಡಿಮೆ ಬರ್ತಾ ಇರುವಂತದ್ದು, 2 ರಿಂದ 3 ಮತಗಳ ಅಂತರವನ್ನ ಕಾಯ್ತಾ ಇರುವಂತದ್ದು. ಹಾಗಾಗಿ ಸಾಕಷ್ಟು ಟಫ್ ಫೈಟ್ ಅಂತ ಈಗಾಗಲೇ ಹೇಳ್ತಾ ಇರ್ಬೋದು. ಯಾಕಂದ್ರೆ ಅಹಮದ್ ಪಟೇಲ್ಗೂ ಕೂಡ ಈಗಾಗಲೇ 40 ರಿಂದ 43 ಮತಗಳ ಅಂತರದಲ್ಲಿ ಅವರು ಕೂಡ ಈಗಾಗಲೇ ಇರುವಂತದ್ದು. ಬಿಜೆಪಿಯ 3ನೇ ಅಭ್ಯರ್ಥಿ ಕೂಡ 40 ರಿಂದ 42 ಮತಗಳನ್ನ ಪಡೆಯುವಂತಹ ಸಾಧ್ಯತೆ. ಲೆಟ್ಸ್ ಸಿ ರಾಜ್ಯಸಭಾ ಚುನಾವಣಾ ಫಲಿತಾಂಶ ಏನಾಗುತ್ತೆ ಅನ್ನೋದನ್ನ ಅಪ್ಡೇಟ್ಸ್ ಎಲ್ಲ ನಾವು ಪಬ್ಲಿಕ್ ಟಿವಿಯಲ್ಲಿ ನೀಡ್ತೀವಿ ಕ್ಷಣ ಕ್ಷಣಕ್ಕೂ. ಒಟ್ಟಾರೆ ಹೈ ಡ್ರಾಮಾನೇ ನಡೀತಾ ಇದೆ. ರಾಜ್ಯಸಭಾ ಚುನಾವಣಾ ಫಲಿತಾಂಶ ಹೊರಬರಕ್ಕಿಂತ ಮುಂಚೆ ಒಟ್ಟಾರೆ ಮುಂದೆ ಏನಾಗುತ್ತೆ ಎಲ್ಲ ಅಪ್ಡೇಟ್ಸ್ ಕೂಡ ಪಬ್ಲಿಕ್ ಟಿವಿ ನೀಡುತ್ತೆ. ಇದು ಹೊತ್ತಿನ ವಿಶೇಷ. ನೆನಪಿರಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.